ಮತ್ ಮಗಂಗೆ ಎನರ್ಜಿ ಬೇಕು, ಕಿತ್ಲೆ ಹಣ್ಣು ತಿಂದು ತಂಪಾಗಿರೋ ಆಯ್ತಾ. ನೀನು ಅಷ್ಟೇ ಕಣ್ಣಿಗೆ ಕಿತ್ಲೆ ಹಣ್ಣು ಹಾಕೊಂಡು ತಂಪಾಗಿ ಅದು ಆ ಕಡೆ. ಹೇ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಜಾನ್ವಿ ಕಿರಣ್. ಲಾಸ್ಟ್ ವೀಕ್ ತಗೊಂಡಿದ್ KSXC ಸಾರಿನ ಹೇಗ್ ಸ್ಟೈಲ್ ಮಾಡಿದೆ ಅನ್ನೋದ್ರ ಜೊತೆಗೆ ಸಾಗರ ಶಿವಮೊಗ್ಗದಲ್ಲಿ ಏನೇನೆಲ್ಲ ಆಯ್ತು ವೆಡ್ಡಿಂಗ್ ಅಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ. ಹಾಗೆ ನೀವು ಇದೇ ತರ ಕಿತ್ಲೆ ಹಣ್ಣಲ್ಲಿ ಕಿತ್ತಾಡೋರಾಗಿದ್ರೆ ಕಾಮೆಂಟ್ ಮಾಡಿ. ಮದ್ವೆ ಯಾರ್ದೇ ಇರ್ಲಿ, ಮದ್ವೆಗೆ ಮುಂಚೆ ನಮ್ದು ಒಂದ್ ಗ್ರೂಮಿಂಗ್ ಇರ್ಲಿ ಅಲ್ವಾ ಅಂದ್ಬಿಟ್ಟು ನಾನು ನೇಲ್ ಹಾಕ್ಸ್ಕೊಳಕ್ಕೆ 3D ನೇಲ್ ಆರ್ಟ್ ಬಸವೇಶ್ವರ ನಗರಕ್ಕೆ ಹೋಗಿದ್ದೆ. ಸಕ್ಕದಾಗಿ ನೇಲ್ ಹಾಕ್ತಾರೆ, ಡೆಫಿನೆಟ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇದಾದ್ಮೇಲೆ ಚೈತ್ರ ಅವರು ಮೆಹಂದಿ ಹಾಕೋದಕ್ಕೆ ಮನೆಗೆ ಬಂದಿದ್ರು. ತುಂಬಾ ಕಮ್ಮಿ ಟೈಮ್ ಅಲ್ಲಿ ತುಂಬಾ ನೀಟಾಗಿ ಹಾಕಿದ್ರು ಮೆಹಂದಿ. ನಂಗೆ ಸಖತ್ ಇಷ್ಟ ಆಯ್ತು ಅವ್ರ ಕೂಡ. ಅವ್ರ ಪೇಜ್ ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಹಾಗೆ ಇನ್ನೊಂದು ವಿಷಯ, ಮೆಹಂದಿ ಡಾರ್ಕ್ ಆಗಿ ಬಂದ್ರೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಬಾಂಧವ್ಯ ಹೆಚ್ಚಿರತ್ತೆ ಅಂತ ಹೇಳ್ತಾರೆ. ಇದು ಹೊಸದಾಗಿ ಮದ್ವೆ ಆಗೋರ್ಗ್ ಮಾತ್ರ ಅಲ್ಲ, ಎಷ್ಟೇ ವರ್ಷ ಆಗಿದ್ರು ಪ್ರೀತಿ ಇದ್ರೆ ಮೆಹಂದಿ ಇನ್ನೂ ಡಾರ್ಕ್ ಆಗತ್ತೆ ಅಂತ ಹೇಳ್ತಾರೆ. ನೀವು ಇದನ್ನ ನಂಬ್ತೀರಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಫೈನಲಿ ಮದ್ವೆ ಮನೆಗೆ ಹೋಗಿ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಳೆ ಶಾಸ್ತ್ರದಲ್ಲಿ ಕೈ ತುಂಬಾ ಬಳೆ ತೊಡಸ್ಕೊತಾ ಇದೀನಿ. ನನಗ್ ಬಳೆ ಅಂದ್ರೆ ಪಂಚಪ್ರಾಣ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಕೈ ತುಂಬಾ ಬಳೆ ಹಾಕೊಂಡು ಗಣಪತಿ ದೇವಸ್ಥಾನಕ್ಕೆ ಹಾಗೆ ಮಾರಮ್ಮನ್ಗೆ ಒಂದ್ ನಮಸ್ಕಾರ ಹಾಕಿ ಮತ್ತೆ ವಾಪಸ್ ರೂಮಿಗೆ ಹೋದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ಮುಹೂರ್ತಕ್ಕೆ ರೆಡಿ ಆಗ್ಬೇಕಿತ್ತು. ನಾನೇ ಮೇಕಪ್ ಮಾಡ್ಕೊಂಡೆ. ಹೇರ್ ಅಂಡ್ ಸ್ಯಾರಿ ಮಾತ್ರ ಒಬ್ರು ಮೇಕಪ್ ಆರ್ಟಿಸ್ಟ್ ನ ಬುಕ್ ಮಾಡಿದ್ದೆ. ಅವ್ರು ಬಂದು ನೀಟಾಗಿ ಮಾಡ್ಕೊಟ್ರು. ತುಂಬಾನೇ ಖುಷಿ ಆಯ್ತು. ಸೊ ಇದಾಗಿತ್ತು ನನ್ನ ಫೈನಲ್ ಲುಕ್. ತುಂಬಾ ಜನ ಸಾಗರದಲ್ಲಿರುವಂತ ನನ್ನ ಫ್ರೆಂಡ್ಸ್ ಅಂಡ್ ಫಾಲೋವರ್ಸ್ ಮೆಸೇಜ್ ಮಾಡಿದ್ರಿ. ನನ್ಗೆ ಯಾರನ್ನೂ ಮೀಟ್ ಮಾಡಕ್ ಆಗಿರ್ಲಿಲ್ಲ. ಸೇಮ್ ಡೇ ಈವ್ನಿಂಗ್ ನನ್ನ ಮಗನ್ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಿದ್ ಕಾರಣಕ್ಕೆ ಬ್ಯಾಂಗ್ಳೂರ್ ಬೇಗ ವಾಪಸ್ ಬರ್ಬೇಕಿತ್ತು. ಹೇಗೂ ಶಿವಮೊಗ್ಗ ಏರ್ಪೋರ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಸೊ ಶಿವಮೊಗ್ಗ ಟು ಬ್ಯಾಂಗ್ಳೂರ್ ನಾವು ಫ್ಲೈಟ್ ಅಲ್ಲಿ ಬಂದ್ವಿ. 2 ಗಂಟೆಗೆ ಏರ್ಪೋರ್ಟ್ ರೀಚ್ ಆದ್ವಿ. 3 ಗಂಟೆಗೆ ಫ್ಲೈಟ್ ಇತ್ತು. 4 ಗಂಟೆಗೆ ಲ್ಯಾಂಡ್ ಆಗಿ 5:45 ಅಷ್ಟರಲ್ಲಿ ನಾಗರಬಾವಿಗೆ ಬಂದಿದ್ವಿ. ಬೈ ರೋಡ್ ಬಂದಿದ್ರು ಆಲ್ಮೋಸ್ಟ್ ಅದೇ ಟೈಮ್ ಆಗ್ತಿತ್ತು ಅನ್ಸುತ್ತೆ ಅಲ್ವಾ. ಬಟ್ ನನಗೆ ಅಟ್ ದ ಎಂಡ್ ಆಫ್ ದ ಡೇ ನನ್ನ ಮಗನ್ ಡ್ಯಾನ್ಸ್ ನೋಡ್ಬೇಕಿತ್ತು. ಎಲ್ಲಿ ಮಿಸ್ ಮಾಡ್ತಿದ್ನೋ ಅಂದ್ಬಿಟ್ಟು ಓಡೋಡ್ ಬಂದ್ವಿ. ಬಟ್ ಫೈನಲಿ ನಾನು 2 ಡ್ಯಾನ್ಸ್ ಮುಂಚೆನೆ ಬಂದ್ಬಿಟ್ಟೆ. ಮಕ್ಕಳನ್ನ ಚೀರ್ ಅಪ್ ಮಾಡ್ಕೊಂಡು ಫುಲ್ ಖುಷಿಯಿಂದ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ.